ಆಮೇಲೆ ಈಗಾಗಲೇ ಅಮೆರಿಕದ ಪ್ರಜೆಗಳಿಗೆ ಹೇಳಿತ್ತು, ನೀವೆಲ್ಲರೂ ಕೂಡ ಇರಾನ್ನಲ್ಲಿರೋರು ಹೊರಟುಬಿಡಿ ಅಲ್ಲಿಂದ ಅಂತ. ಈಗ ಭಾರತ ಕೂಡ ಹೇಳಿದೆ ಅದೇ ಮಾತನ್ನು. ಇರಾನ್ ದೇಶದಲ್ಲಿ ಪ್ರಕ್ಷುಬ್ಧ ವಾತಾವರಣ ಇರೋದರಿಂದ ಇರಾನ್ ತೊರೆಯುವಂತೆ ಭಾರತೀಯರಿಗೆ ಕರೆ ಕೊಡಲಾಗಿದೆ. ಭಾರತೀಯ ರಾಯಭಾರ ಕಚೇರಿ ಕಟ್ಟಾಜ್ಞೆ, ಯಾರ್ಯಾರು ಭಾರತೀಯರು ಇರಾನ್ನಲ್ಲಿದ್ದಾರೋ ಹೊರಡಿ ಇಲ್ಲಿಂದ, ವಿಮಾನ ಅಥವಾ ಇತರ ಮಾರ್ಗಗಳಿಂದ ಇರಾನನ್ನು ತೊರೆಯಿರಿ ಅಂತ. ಪ್ರತಿಭಟನಾ ವಲಯಗಳಿಂದ ದೂರ ಇರಿ, ಪಾಸ್ಪೋರ್ಟ್ ಅಥವಾ ಐಡಿಯನ್ನು ಸಿದ್ಧವಾಗಿಟ್ಕೊಳ್ಳಿ. ಅದು ಇಲ್ಲ ಅಂತಂದರೆ ನೀವು ಪೋರ್ಟಲ್ನಲ್ಲಿ ನೋಂದಾಯಿಸ್ಕೋಬೇಕು, MEA ಪೋರ್ಟಲ್ನಲ್ಲಿ. ನಿಮ್ಮನ್ನು ಇಮಿಡಿಯೇಟಾಗಿ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ, ನಿಮ್ಮನ್ನು ಅಲ್ಲಿಂದ ಕರ್ಕೊಂಡು ಬರ್ತೀವಿ ಅಂತ ಇರಾನ್ನಲ್ಲಿರುವ ಎಲ್ಲ ಭಾರತೀಯರಿಗೆ ಸೂಚನೆ. ತುಂಬ ಜನ ಇದ್ದಾರೆ ಇರಾನ್ನಲ್ಲಿ. ತುರ್ತು ಸಹಾಯವಾಣಿಯನ್ನು ತೆರೆದಿದೆ ಭಾರತೀಯ ರಾಯಭಾರ ಕಚೇರಿ. ಈ ವಿದ್ಯಾಭ್ಯಾಸದ ದೃಷ್ಟಿಯಿಂದ ತುಂಬ ಜನ ಸ್ಟೂಡೆಂಟ್ ವೀಸಾ ಮೇಲೆ ಇರಾನ್ಗೆ ಹೋಗಿದ್ದಾರೆ. ತುಂಬ ಜನ ಇದ್ದಾರೆ ಇರಾನ್ನಲ್ಲಿ. ಆಮೇಲೆ ಭಾರತೀಯರು ಇಲ್ಲದ ಯಾವ ದೇಶ ಯಾವುದಿದೆ ಹೇಳಿ, ಎಲ್ಲ ಕಡೆ ಇದ್ದಾರೆ. ಹಾಗಾಗಿ ಭಾರತೀಯರು ಮೊದಲು ಇರಾನ್ ತೊರೆಯಿರಿ ಅಂತ. ನಿನ್ನೆ ಅಷ್ಟೇ ಅಮೆರಿಕ ಕೂಡ ಹೇಳಿತ್ತು ಅಮೇರಿಕನ್ ಪ್ರಜೆಗಳಿಗೆ, ಮೊದಲು ಟರ್ಕಿ ಸೇರ್ಕೊಳ್ಳಿ ಹೋಗ್ಬಿಟ್ಟು ನೀವು ಅಂತ. ಇವೆಲ್ಲವನ್ನು ನೋಡ್ತಾ ಇದ್ದರೆ ಯುದ್ಧದ ಕಾರ್ಮೋಡ ದೊಡ್ಡದಾಗಿ ಆವರಿಸ್ತಾ ಇರ್ತಕ್ಕಂಥ ಎಲ್ಲ ಲಕ್ಷಣಗಳು ಕಂಡುಬರ್ತಾ ಇದೆ. ಒಂದೊಂದೇ ರಾಷ್ಟ್ರ ತನ್ನ ಪ್ರಜೆಗಳಿಗೆ ಹೇಳ್ತಾ ಇದೆ ಅಲ್ಲಿಂದ ಹೊರಡಿ ಮೊದಲು ಅಂತ. ಇರಾನ್ನಲ್ಲಿ ಖಮೇನಿ ವಿರುದ್ಧ ಹಿಂಸಾತ್ಮಕ ಪ್ರತಿಭಟನೆ ಮುಂದುವರಿತಾ ಇದೆ. ಸೊ ಇತ್ತ ಲಡಾಖ್ನ ಕಾರ್ಗಿಲ್ನಲ್ಲಿ ಖಮೇನಿ ಪರ ಪ್ರೊಟೆಸ್ಟ್ ಅಂತೆ, ಪರವಾಗಿ ಸಾವಿರಾರು ಖಮೇನಿ ಸಮರ್ಥಕರಿಂದ ಪ್ರತಿಭಟನೆ. ಲಡಾಖಲ್ಲಿ ಪ್ರತಿಭಟನೆಯಲ್ಲಿ ಭಾರತ ಮತ್ತು ಇರಾನ್ ದೇಶದ ಧ್ವಜ ಪ್ರದರ್ಶನವನ್ನು ಮಾಡಲಾಗಿದೆ. ಟ್ರಂಪ್ ಮತ್ತು ನೆತನ್ಯಾಹು ಫೋಟೋ ಇರೋ ಶವಪಟ್ಟಿಗೆ ಇಟ್ಟು ಘೋಷಣೆಯನ್ನು ಕೂಗಿದ್ದಾರೆ. ಭಾರತ ಈ ವಿಚಾರದಲ್ಲಿ ಇನ್ನೂ ಯಾವುದೇ ನಿಲುವನ್ನು ತಗೊಂಡಿಲ್ಲ. ಇರಾನ್ ಪರ ಅಂತನೋ ಅಮೆರಿಕ ಪರ ಅಂತನೋ ಏನೂ ಹೇಳಿಲ್ಲ. ಬಟ್ ಇವರು ಯಾರೋ ಒಂದಷ್ಟು ಜನ ಮಾಡಿದ್ದಾರೆ. ಪ್ರೊಟೆಸ್ಟ್ ಕೂಡ ನಡೀತಾ ಇದೆ. ಸೊ ಇಲ್ಲಿ ಒಂದು ಕಡೆ ಅಲ್ಲಿ ಇರಾನ್ನಲ್ಲಿ ಹಂಗಾದರೆ, ಇಲ್ಲಿ ಲಡಾಖ್ನಲ್ಲಿ ಇರಾನ್ ಪರವಾಗಿ ಕೆಲವರು ಪ್ರೊಟೆಸ್ಟನ್ನು ಮಾಡಿದ್ದಾರೆ. ಇರಾನ್ನ ಖಮೇನಿ ಪರವಾಗಿ ಪ್ರೊಟೆಸ್ಟ್ ಆಗಿರ್ತಕ್ಕಂಥದ್ದು. ಅಮೆರಿಕ ಮತ್ತು ಇಸ್ರೇಲ್ ಎರಡೂ ದೇಶದ ಮುಖ್ಯಸ್ಥರ ಶವದ ಪೆಟ್ಟಿಗೆ ಫೋಟೋ ಇಟ್ಟು ಪ್ರೊಟೆಸ್ಟನ್ನು ಮಾಡಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಒಂದು ಕಡೆ ಲಡಾಖ್, ಕಾರ್ಗಿಲ್ ಈ ಭಾಗದಲ್ಲಿ ಇರಾನ್ ಪರವಾದ ಘೋಷಣೆಗಳು, ಖಮೇನಿ ಫೋಟೋಗಳನ್ನ ಹಿಡ್ಕೊಂಡು ಖಮೇನಿಗೆ ಜೈಕಾರಗಳನ್ನು ಕೂಗಲಾಗ್ತಾ ಇದೆ.